ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಪಿ ಎಸ್ ಎ ಅಡ್ಡಾ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟೆಡ್ ಕ್ಲಾಸ್ ಇದೆ. ಅದು ಏನಪ್ಪ ಅಂತಂದ್ರೆ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಗಾ ಮ್ಯಾರಥಾನ್ ವಿಡಿಯೋ ಆಗಿರುತ್ತದೆ. ಈ ವಿಡಿಯೋ ಯಾಕೆ ಇಷ್ಟು ಸ್ಪೆಷಲ್ ಅಂತ ಈ ಕ್ಲಾಸ್ ಎಂಡಲ್ಲಿ ಅಥವಾ ಕ್ಲಾಸ್ ಮುಗಿದ ತಕ್ಷಣ ಹೇಳ್ತೀನಿ. ಸೊ ತಡ ಮಾಡಿದೆ, ಕ್ಲಾಸ್ ಶುರು ಮಾಡೋಣ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಆಲ್ ಆಫ್ ಯು. ಸೊ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ತರಗತಿ ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಂತೆಯಪ್ಪ ಅಂತಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಟಾಪಿಕ್ ಏನಿದೆ ಅಲ್ಲ, ಈ ಬೇಸಿಕ್ ಸೈನ್ಸ್ ಟಾಪಿಕ್ ಇದೆ. ಇದರ ಬಗ್ಗೆ 25 ಪ್ರಶ್ನೆಗಳು ಮತ್ತು ಅದರ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ವಿವರಣೆ ಸಹಿತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದಕ್ಕಿಂತ ಮುಂಚೆ ಹೋದ ತರಗತಿಯಲ್ಲಿ ನಾನು ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. 21ನೇ ಪ್ರಶ್ನೆ. ಆ ಕ್ವಶನ್ ಏನಿದೆಯಪ್ಪ ಅಂತಂದ್ರೆ ವಿದ್ಯುತ್ ಬಲ್ಬ್ನ ತಂತಿಯ ದೀರ್ಘಕಾಲ ಬಾಳಿಕೆಗೆ ಈ ಅನಿಲವು ತುಂಬಿರುತ್ತಾರೆ ಅಂತ ಕ್ವಶನ್ ಕೇಳಿದ್ದೆ. ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್. ಹಲವಾರು ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಿದ್ದೀರಾ, ಸರಿ ಉತ್ತರ ಕಮೆಂಟ್ ಮಾಡಿದ್ದೀರಾ. ಏನು? ನೈಟ್ರೋಜನ್ ಸರಿ ಉತ್ತರ. ಎಲ್ಲರೂ ಸಹ ಸರಿ ಉತ್ತರ ನೈಟ್ರೋಜನ್, ಆಪ್ಷನ್ ಸಿ ಸರಿ ಉತ್ತರವನ್ನು ಎಲ್ಲರೂ ಕಮೆಂಟ್ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಇವತ್ತಿನ ತರಗತಿಗೆ ಎಂಟರ್ ಆಗೋಣ. ಮೊದಲನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ಅವನಿಗೆ ಈ ಕೆಳಗಿನ ಯಾವ ವಸ್ತುವನ್ನು ನೀವು ನೀಡುತ್ತೀರಿ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ರಾಗಿ ಮುದ್ದೆ, ಆಪ್ಷನ್ ಬಿ ಅನ್ನ ಸಾಂಬಾರು, ಆಪ್ಷನ್ ಸಿ ಲಿಂಬೆ ರಸ ಲಿಂಬೆ ರಸ ಪ್ಲಸ್ ಉಪ್ಪು, ಆಪ್ಷನ್ ಡಿ ಮೇಲಿನ ಎಲ್ಲವು. ಒಂದನೇ ಪ್ರಶ್ನೆ ಏನು ಕೇಳಿದ್ದಾನಪ್ಪ ಅಂತಂದರೆ, ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಒಬ್ಬ ವ್ಯಕ್ತಿ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಾನ, ಅವನಿಗೆ ನೀವು ಈ ಕೆಳಗಿನ ಯಾವ ವಸ್ತುವನ್ನು ನೀಡಿದರೆ ಅವನು ಸರಿ ಹೊಂದುತ್ತಾನೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ರಾಗಿ ಮುದ್ದೆ ಇದೆ. ಇದು ರಾಗಿ ಮುದ್ದೆ ಯಾಕಂದರೆ ಆಲ್ರೆಡಿ ಅವನು ಆಹಾರ ಸೇವಿಸಿದ್ದಾನೆ, ಅತಿಯಾದ ಆಹಾರ ಸೇವಿಸಿದ್ದಾನೆ. ರಾಗಿ ಮುದ್ದೆಯೂ ಸಹ ಆಗಲ್ಲ, ಅನ್ನ ಸಾಂಬಾರು ಆಗಂಗಿಲ್ಲ. ಅದಕ್ಕೆ ನಂತರ ಆಪ್ಷನ್ ಸಿ ಲಿಂಬೆ ರಸ ಮತ್ತು ಉಪ್ಪು, ಲಿಂಬೆ ರಸ ಪ್ಲಸ್ ಉಪ್ಪು. ನೀವು ಯಾವಾಗಲಾದರೂ ಅತಿಯಾಗಿ ಊಟ ಮಾಡಿದರೆ ನಿಮಗೆ ಲಾಸ್ಟಿಗೆ ಲಿಂಬೆ ರಸ ಪ್ಲಸ್ ಉಪ್ಪು ಸೇವಿಸಿ ಕುಡಿದರೆ ಒಂಥರ ಜೀರ್ಣವಾಗಿರುತ್ತದೆ. ಜೀರ್ಣವಾದ ಅನುಭವವನ್ನು ನೀವು ಹೊಂದುತ್ತೀರಿ. ಅದಕ್ಕೆ ಆಪ್ಷನ್ ಸಿ ಸರಿ ಉತ್ತರ. ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ, ಉಪ್ಪು ಪ್ಲಸ್ ಲಿಂಬೆ. ಇದರದ ವಿವರಣೆ ನೋಡ್ತಾ ಹೋಗೋಣ. ಪಾಕಶಾಲೆಯ ಉಪಯೋಗಗಳು. ಇಲ್ಲೇನಿದೆ ಅಲ್ಲ, ಲೆಮನ್ ಸೋಡಾ ಏನಂತ ಕರಿತಿರಲ್ಲ ಅದನ್ನು ಇದು ಉಪ್ಪು ಪ್ಲಸ್ ನಿಂಬೆಹಣ್ಣಿನ ರಸವನ್ನು ಸೇವಿಸಿದರೆ ಜೀರ್ಣವಾಗುತ್ತದೆ ಅಂತ ಹೇಳ್ಬೋದು. ಪಾಕಶಾಲೆಯ ಉಪಯೋಗಗಳು. ಮಸಾಲೆ. ನಿಂಬೆ, ಉಪ್ಪು, ಸಿಟ್ರಿಕ್ ಆಮ್ಲದ ಪುಡಿ ಭಾರತೀಯ ಅಡುಗೆಯಲ್ಲಿ ಒಂದು ಸಾಮಾನ್ಯ ಘಟಕಾಂಶವಾಗಿದೆ. ಇದನ್ನು ಉಪ್ಪಿನಕಾಯಿ, ತಿಂಡಿಗಳು, ಚಟ್ನಿಗಳು ಮತ್ತು ಗ್ರೇವಿಗಳಿಗೆ ಕುಟುವಾದ ಮತ್ತು ಖಾರದ ರುಚಿಯನ್ನು ಸೇರಿಸಲು ಬಳಸುತ್ತಾರೆ. ಪಾನೀಯಗಳು. ನಿಂಬೆ ಮತ್ತು ಉಪ್ಪಿನ ಮಿಶ್ರಣವು ನಿಂಬು ಸೋಡಾ, ಭಾರತೀಯ ನಿಂಬೆ ಸೋಡಾನಂತಹ ಪಾನೀಯಗಳಲ್ಲಿ ಜನಪ್ರಿಯವಾಗಿರುತ್ತದೆ. ಇದು ಸಾಮಾನ್ಯವಾಗಿ ಕಪ್ಪು ಉಪ್ಪು ಮತ್ತು ನಿಂಬೆಹಣ್ಣನ್ನು ರಿಫ್ರೆಶ್ ರುಚಿಗಾಗಿ ಒಳಗೊಂಡಿರುತ್ತದೆ. ಕೆಲವು ಜನರಿಗೆ ಜಲಸಂಚಯನ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಬೆಳಗ್ಗಿನ ಬೆಚ್ಚಗಿನ ನೀರನ್ನು ನಿಂಬೆ ಮತ್ತು ಉಪ್ಪಿನೊಂದಿಗೆ ಕುಡಿಯುವುದು ಒಂದು ಆಚರಣೆಯಾಗಿದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆ ಕಡೆ ಬರೋದಾದರೆ ಎರಡನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕವಾಗಿದೆ? ಆಪ್ಷನ್ ಎ ಅರಶಿನ, ಆಪ್ಷನ್ ಬಿ ಮಿಥೈಲ್ ಆರೆಂಜ್, ಆಪ್ಷನ್ ಸಿ ಫಿನಾಕ್ತಲಿನ್, ಆಪ್ಷನ್ ಡಿ ಯಾವುದೂ ಅಲ್ಲ. ಎರಡನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಅರಶಿನ. ಸರಿ ಉತ್ತರ. ಏನು ಕ್ವಶನ್ ಕೇಳಿದ್ದೇನೆ, ಇವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕವಾಗಿದೆ ಅಂತ ಹೇಳಿದ್ದಾನೆ. ಅಂದರೆ ನೈಸರ್ಗಿಕವಾಗಿ ಬೆಳೀತಕ್ಕಂಥ ಪದಾರ್ಥ ಯಾವುದು ಅಂತ ಕೇಳಿದ್ದಾನೆ. ಈ ಮಿಥೈಲ್ ಆರೆಂಜ್ ಮತ್ತು ಫಿನಾಕ್ತಲಿನ್ ಇವೆರಡು ಕೆಮಿಕಲ್ನಿಂದ ಮಿಶ್ರಿತವಾಗಿರುತ್ತದೆ. ಆದರೆ ಅರಿಶಿಣ ನೈಸರ್ಗಿಕವಾಗಿ ಬೆಳೆಯುವಂಥ ಒಂದು ಬೆಳೆಯಾಗಿದೆ ಅಂತ ಹೇಳ್ಬೋದು.
ಅರಿಶಿಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇದು ಅರಿಶಿಣ ಬಳ್ಳಿ ಅಥವಾ ಅರಿಶಿಣ ಪ್ರೊಸೆಸಿಂಗ್, ಇದು ಯಾವ ರೀತಿ ಬೆಳೆಯುತ್ತೆ ಅಂಥೇಳಿ. ಅರಿಶಿಣಕ್ಕೆ ಸಂಬಂಧಪಟ್ಟಂತೆ ಅದರದ್ದು ತಳಿಗಳು ಬರ್ತವೆ. ಯಾವ ತಳಿಗಳು ಯಾವುವು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಕಸ್ತೂರಿ, ಗಡ್ಡೆಯ ಒಳಭಾಗ ತೆಳು ಹಳದಿಯಿಂದ ಬಿಳಿ ಬಣ್ಣ. ಈ ತಳಿಯನ್ನು ಮಾಡಿದ ನಂತರ ಹೆಚ್ಚು ಸುವಾಸನೆ ಹೊಮ್ಮುತ್ತದೆ. ಎರಡನೇ ಮುಂಡಗ, ಈ ತಳಿಯ ದಪ್ಪ ಹಾಗೂ ಅಗಲವಾದ ಕೊಂಬುಗಳನ್ನು ಕೂಡುತ್ತದೆ. ಮೂರನೇದು ಬಾಳಗ, ಇದು ಸಾಧಾರಣ ಗಾತ್ರದ ಕೊಂಬನ್ನು ಕೂಡುತ್ತದೆ. ಮೈದೋ ಕುರ್ CB1, ಗುಡ್ಡಗಾಡು ಪ್ರದೇಶ. ಈ ಅರಿಶಿಣವನ್ನು ಗುಡ್ಡಗಾಡು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ. ಆರ್ಮರ್, ದೊಡ್ಡ ಗಾತ್ರದ ಕೊಂಬುಗಳನ್ನು ಹೊಂದಿದ್ದು ಮಧ್ಯಮ ಗಾತ್ರದ ಇಳುಕುಗಳನ್ನು ಹೊಂದಿರುತ್ತದೆ. ಎಚ್ಚಲಗ, ಇದು ಚಿಕ್ಕ ಗಾತ್ರದ ಕೊಂಬುಗಳನ್ನು ಹೊಂದಿದ್ದು ಹೇರಳವಾದ ಇಳುಕುಗಳನ್ನು ಬಿಡುತ್ತದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಮೂರನೇ ಪ್ರಶ್ನೆ ಬರೋಕ್ಕಿಂತ ಮುಂಚೆ ಸುಮಾರು 2-3 ವಿಡಿಯೋಗಳನ್ನು ನಾವು RRB, NTPC, KEA, FDA, SDA, ಪೊಲೀಸ್, PSI, PC ಇನ್ನು ಅನೇಕ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂತೆ 2-3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ಇಲ್ಲಿ ಐ ಬಟನ್ನಲ್ಲಿ ಬರ್ತಾ ಇದೆ. ಇದು ವಿಡಿಯೋ ಮುಗಿದ ತಕ್ಷಣ ನೋಡ್ಬೋದು, ಅಥವಾ ಲಾಸ್ಟ್ ಸ್ಕ್ರೀನ್ ಎನ್ಗಡೆಯಲ್ಲೂ ಶೋ ಆಗುತ್ತೆ, ಆವಾಗ ಕ್ಲಿಕ್ ಮಾಡಿ ನೋಡ್ಬೋದು. ಥ್ಯಾಂಕ್ ಯು. ಇನ್ನು ಕ್ಲಾಸಿಗೆ ಬರೋಣ. ಮೂರನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸಂಶ್ಲೇಷಿತ ಸೂಚಕವಾಗಿದೆ? ಆಪ್ಷನ್ ಎ ಅರಿಶಿಣ, ಆಪ್ಷನ್ ಬಿ ಮಿಥೈಲ್ ಆರೆಂಜ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಮೆಣಸು. ಮೂರನೇ ಪ್ರಶ್ನೆ ಇನ್ನೊಂದ್ಸತಿ ಓದ್ತೀನಿ ನೋಡಿ. ಇವುಗಳಲ್ಲಿ ಯಾವುದು ಸಂಶ್ಲೇಷಿತ ಸೂಚಕವಾಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಅರಿಶಿಣ, ಆಪ್ಷನ್ ಬಿ ಮಿಥೈಲ್ ಆರೆಂಜ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಮೆಣಸು. ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಮಿಥೈಲ್ ಆರೆಂಜ್ ಆಗಿದೆ ಅಂತ ಹೇಳ್ಬೋದು. ಮಿಥೈಲ್ ಆರೆಂಜ್. ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. ಈ ಮಿಥೈಲ್ ಆರೆಂಜ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಮಿಥೈಲ್ ಆರೆಂಜ್ ಅಂತಕ್ಕಂಥ ಗುಣಲಕ್ಷಣ, ಇದ್ರದ್ದು ಅಣುಸೂತ್ರ ಏನಿದೆಯಪ್ಪ ಅಂತಂದ್ರೆ ನೋಡ್ಕೊಳ್ಳಿ. C14H14 N3NO NaO3S ಇದ್ರದ್ದು ಅಣುಸೂತ್ರ ಆಗಿದೆ. ಮಿಥೈಲ್ ಆರೆಂಜ್ ಅಣುಸೂತ್ರವಾಗಿದೆ. ರಾಸಾಯನಿಕ ಸೂತ್ರವನ್ನು ಹೊಂದಿರುವ ಸಂಶ್ಲೇಷಿತ ಆಜೋ ಬಣ್ಣವಾಗಿದೆ. ಇದು ದ್ರವೀಯ ಅಣುವಾಗಿದೆ, ಅಂದರೆ ಇದು ದ್ರವ್ಯ ರೂಪದಲ್ಲಿರುತ್ತದೆ. ಇಲ್ಲಿದೆ ನೋಡಿ, ಇಲ್ಲಿ ದ್ರವ್ಯ ರೂಪದಲ್ಲಿರುತ್ತೆ, ಪೌಡರ್ ರೂಪದಲ್ಲಿ. ನಾಲ್ಕನೇ ಪ್ರಶ್ನೆ ಕಡೆ ಬರೋದಾದರೆ, ಒಂದು ಅನಿಲವನ್ನು ಸುಣ್ಣದ ತಿಳಿನೀರಿಗೆ ಹಾಯಿಸಿದಾಗ ಸುಣ್ಣದ ತಿಳಿನೀರು ಹಾಲಿನ ಬಣ್ಣಕ್ಕೆ ತಿರುಗಿದರೆ ಹಾಯಿಸಿದ ಆ ಅನಿಲ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ನೈಟ್ರೋಜನ್ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಯಾವುದೂ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಅಂತ ಹೇಳ್ಬೋದು. ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಸರಿ ಉತ್ತರ ಆಗಿದೆ ಅಂತ ಹೇಳ್ಬೋದು. ಅದರದ್ದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋದರೆ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಎರಡೂ ಸಹ ಒಂದೇ ಆಗಿದೆ ಅಂತ ಹೇಳ್ಬೋದು. ಇದರ ರಾಸಾಯನಿಕ ಸೂತ್ರ ಏನಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ದು CO2 ಇದರದ್ದು ರಾಸಾಯನಿಕ ಸೂತ್ರ ಆಗಿದೆ. ರಾಸಾಯನಿಕ ಸೂತ್ರ ಆಗಿದೆ ಅಂತ ಹೇಳ್ಬೋದು CO2. ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವ ರಾಸಾಯನಿಕ ಸಂಯುಕ್ತವಾಗಿದೆ. ಇದು ತಲಾ ಒಂದು ಇಂಗಾಲದ ಪರಮಾಣು 2 ಆಮ್ಲಜನಕ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯಿಂದ ದ್ವಿಬಂಧಿತವಾಗಿರುವ ಅಣುಗಳಿಂದ ಮಾಡಲ್ಪಟ್ಟಿರುತ್ತದೆ. ಇದು ಕಾರ್ಬನ್ ಡೈಆಕ್ಸೈಡ್. ಇದು ಕೋಣೆಯ ಉಷ್ಣಾಂಶದಲ್ಲಿ ಅನಿಲ ಸ್ಥಿತಿಯಲ್ಲಿ ಕಂಡುಬರುತ್ತದೆ ಮತ್ತು ಸಾಮಾನ್ಯವಾಗಿ ಎದುರಾಗುವ ಸಾಂದ್ರತೆಗಳಲ್ಲಿ ಇದು ವಾಸನೆ ಇಲ್ಲ. ಇಂಗಾಲದ ಚಕ್ರದಲ್ಲಿ ಇಂಗಾಲದ ಮೂಲವಾಗಿ ವಾತಾವರಣವನ್ನು ಸೇರಿಕೊಳ್ಳುತ್ತದೆ. ಇಲ್ಲಿದೆ ನೋಡಿ, ಇಲ್ಲಿ CO2 ಫ್ಯಾಕ್ಟ್ರಿ ಕಾರ್ಖಾನೆಗಳಿಂದ ಹೊರಬರುವ ಹೊಗೆಯ ರೂಪವೇ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್. ಭೂಮಿಯ ಮೇಲಿನ ಜೀವಕ್ಕೆ ಪ್ರಾಥಮಿಕ ಇಂಗಾಲದ ಮೂಲವಾಗಿದೆ. ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್
ಗೋಚರ ಬೆಳಕಿಗೆ ಪಾರದರ್ಶಕವಾಗಿರುತ್ತದೆ, ಆದರೆ ಅತಿಗೆಂಪು ವಿಕಿರಣವನ್ನು ಹೀರಿಕೊಳ್ಳುತ್ತದೆ, ಹಸಿರುಮನೆ ಅನಿಲವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ಇದು ಹಸಿರುಮನೆ ಅನಿಲವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಕಡೆ ಬರೋದಾದರೆ 5ನೇ ಪ್ರಶ್ನೆ, NaOH ಪ್ಲಸ್ HCl NaCl ಪ್ಲಸ್ H2O ಈ ರಾಸಾಯನಿಕ ಕ್ರಿಯೆ ಏನಾಗುತ್ತೆ ಅಂತ ಕ್ವಶನ್ ಮಾರ್ಕ್ ಕೇಳಿದ್ದಾನೆ. ಆಪ್ಷನ್ ಎ ತಟಸ್ಥೀಕರಣ ಕ್ರಿಯೆ, ಆಪ್ಷನ್ ಬಿ ಆಮ್ಲೀಯ ಕ್ರಿಯೆ, ಆಪ್ಷನ್ ಸಿ ಉತ್ಕರ್ಷಣ ಕ್ರಿಯೆ, ಆಪ್ಷನ್ ಡಿ ಪ್ರೇಕ್ಷೇಪಣ ಕ್ರಿಯೆ. 5ನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಅಣುಸೂತ್ರ ಕೊಟ್ಟಿದ್ದಾನೆ. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ದಾನೆ. ಏನಿದೆ ಅಣುಸೂತ್ರ? NaOH ಪ್ಲಸ್ HCl ರಿಯಾಕ್ಷನ್ NaCl ಪ್ಲಸ್ H2O. ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಿಯೆಯಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿ ಉತ್ತರ ಆಪ್ಷನ್ ಎ ತಟಸ್ಥೀಕರಣ ಕ್ರಿಯೆ ಸರಿ ಉತ್ತರವಾಗಿದೆ. 5ನೇ ಪ್ರಶ್ನೆಗೆ ಆಪ್ಷನ್ ಎ ತಟಸ್ಥೀಕರಣ ಕ್ರಿಯೆ ಸರಿ ಉತ್ತರ. ಏನಿದೆ ತಟಸ್ಥೀಕರಣ ಕ್ರಿಯೆ ಅಂದರೆ ನೋಡ್ತಾ ಹೋಗೋಣ. ತಟಸ್ಥೀಕರಣ ಕ್ರಿಯೆ ಎಂಬುದು ತಟಸ್ಥೀಕರಣ ಕ್ರಿಯೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಎಂಬುದರ ತಪ್ಪು ಕಾಗುಣಿತವಾಗಿದೆ. ಇದು ಒಂದು ಆಮ್ಲ ಮತ್ತು ಒಂದು ಕ್ಷಾರ ಒಟ್ಟಾಗಿ ಬೆರೆತು ಲವಣ ಮತ್ತು ನೀರನ್ನು ಉತ್ಪಾದಿಸುವ ರಾಸಾಯನಿಕ ಕ್ರಿಯೆ. ಏನಪ್ಪ ಅಂತಂದರೆ ಆಮ್ಲ ಇದು ಪ್ರತ್ಯಾಮ್ಲ ಎರಡನ್ನು ಕೂಡಿ ಇಲ್ಲಿ ನೋಡಿ HOH ಪ್ಲಸ್ ಸಾಲ್ಟ್ ಉತ್ಪಾದಿಸುವ ಒಂದು ರಾಸಾಯನಿಕ ಕ್ರಿಯೆಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಇಮೇಜ್ನಲ್ಲಿ ಇದೆಯಲ್ಲ, ಇದರದ್ದು ಇಮೇಜ್ ಎಕ್ಸ್ಪ್ಲನೇಷನ್ ಇರೋದು ಇಲ್ಲಿ ಇಮೇಜಲ್ಲಿದೆ, ಒಂಚೂರು ನೀವು ನೋಡ್ಕೊಳ್ಳಿ. 6ನೇ ಪ್ರಶ್ನೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಈ ಅಯಾನುಗಳು ಉತ್ಪತ್ತಿ ಮಾಡುತ್ತವೆ. ಆಪ್ಷನ್ ಎ H ಪ್ಲಸ್ ಬ್ರೆಕೆಟ್ H3O ಪ್ಲಸ್ ಮತ್ತು HO ಅಯಾನುಗಳು, ಆಪ್ಷನ್ ಬಿ Na ಪ್ಲಸ್ ಮತ್ತು Cl ಅಯಾನುಗಳು, ಆಪ್ಷನ್ ಸಿ Mg ಪ್ಲಸ್ ಸ್ಕ್ವೈರ್ ಪ್ಲಸ್ ಅಥವಾ ಮತ್ತು SO4 ಸ್ಕ್ವೈರ್ 2 ಅನ್ನೋ ಅಯಾನುಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಇನ್ನೊಂದ್ಸತಿ ಕ್ವಶನ್ ಓದ್ತಿದ್ದೀನಿ. ನೀರಿನಲ್ಲಿ ಕರಗಿದಾಗ ಈ ಅಯಾನುಗಳು ಉತ್ಪತ್ತಿಯಾಗುತ್ತವೆ. ಆ ಅಯಾನುಗಳು ಯಾವುವು ಅಂತ ಕೇಳಿದ್ದಾನೆ. 6ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ H ಪ್ಲಸ್ ಬ್ರೆಕೆಟ್ H3O ಪ್ಲಸ್ ಮತ್ತು OH ಅಯಾನುಗಳು ಉತ್ಪತ್ತಿಯಾಗುತ್ತವೆ. ಆಪ್ಷನ್ ಎ ಸರಿ ಉತ್ತರ. 6ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಜಲೀಯ ದ್ರಾವಣಗಳ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನು ಅರ್ಥ ಮಾಡಿಕೊಳ್ಳಲು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾನೆ. H3O ಪ್ಲಸ್ ಮತ್ತು OH ಎಂಬ ರಾಸಾಯನಿಕ ಚಿಹ್ನೆಗಳು ಕ್ರಮವಾಗಿ ಹೈಡ್ರೋನಿಯಂ ಅಯಾನು ಆಮ್ಲೀಯ ಮತ್ತು ಹೈಡ್ರಾಕ್ಸೈಡ್ ಅಯಾನು ಕ್ಷಾರೀಯ ಪ್ರತಿನಿಧಿಸುತ್ತವೆ. ಇವು ಮೂಲಭೂತವಾಗಿ ಕಂಡುಬರುತ್ತವೆ ಅಂತ ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ ಕಡೆ ಬರೋದಾದರೆ 7ನೇ ಪ್ರಶ್ನೆ, ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲಗಳನ್ನು ನೀರಿನೊಂದಿಗೆ ಸೇರಿಸಿದಾಗ ನಿರಂತರ ಕಲಿಯುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಏಕೆಂದರೆ ಆಪ್ಷನ್ ಎ ರಾಸಾಯನಿಕ ಕ್ರಿಯೆ ಅಂತರುಷ್ಣವಾಗಿರುತ್ತದೆ, ಆಪ್ಷನ್ ಬಿ ರಾಸಾಯನಿಕ ಕ್ರಿಯೆ ಬಹಿರುಷ್ಣಕವಾಗಿರುತ್ತದೆ, ಆಪ್ಷನ್ ಸಿ ಆಮ್ಲವನ್ನು ನೀರಿಗೆ ಹಾಕಿದರೆ ಅದು ವರ್ತಿಸುವುದಿಲ್ಲ, ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ಅದು ಆವಿಯಾಗುತ್ತದೆ. 7ನೇ ಪ್ರಶ್ನೆ ಇನ್ನೊಂದ್ಸತಿ ಓದ್ತಿ ನೋಡಿ. ಸಾರೀಕೃತ ನೈಟ್ರಿಕ್ ಆಮ್ಲ ಏನಿದೆ ಮತ್ತು ಸಲ್ಫ್ಯೂರಿಕ್ ಆಮ್ಲವನ್ನು ನೀರಿನೊಂದಿಗೆ ಸೇರಿಸಿದಾಗ ನಿರಂತರ ಕಲಿಸುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಎದಕ್ಕಂತ ಕೇಳಿದ್ದಾನೆ. ಆಪ್ಷನ್ ಎ ರಾಸಾಯನಿಕ ಕ್ರಿಯೆ ಅಂತರುಷ್ಣವಾಗಿರುತ್ತದೆ, ಆಪ್ಷನ್ ಬಿ ರಾಸಾಯನಿಕ ಕ್ರಿಯೆ ಬಹಿರುಷ್ಣಕವಾಗಿರುತ್ತದೆ, ಆಪ್ಷನ್ ಸಿ ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ಅದು ವರ್ತಿಸುವುದಿಲ್ಲ, ಆಪ್ಷನ್ ಡಿ ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ನೀರು ಆವಿಯಾಗುತ್ತದೆ. ಇದರಲ್ಲಿ ಯಾವುದು ಸರಿ ಉತ್ತರ ಅಂತ ಕೇಳಿದ್ದಾನೆ. 7ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. ಏನು ಸರಿ ಉತ್ತರ? ಈ ರಾಸಾಯನಿಕ ಕ್ರಿಯೆ ಬಹಿರುಷ್ಣಕ ಕ್ರಿಯೆಯಾಗಿರುತ್ತದೆ. 7ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಅಂತ ಕೇಳಿದ್ದಾನೆ. ಬಲವಾದ ತುಕ್ಕು ಹಿಡಿಸುವ ಖನಿಜ ಆಮ್ಲವಾಗಿದ್ದು ಸಾಂದ್ರೀಕೃತ ರೂಪದಲ್ಲಿ ದಟ್ಟವಾದ ತೈಲದಂತಹ ಬಣ್ಣರಹಿತ ಮತ್ತು ವಾಸನೆಯಿಲ್ಲದ ದ್ರವವಾಗಿದೆ. ಇದು ಸಾರೀಕೃತ ದ್ರವ.
ಏನು ಇಮೇಜಲ್ಲಿ ನೋಡ್ತಾ ಇದ್ರಲ್ಲ ಇದು ಸಾರೀಕೃತ ದ್ರವ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ಬಣ್ಣ ಇರುವುದಿಲ್ಲ, ವಾಸನೆ ಇರುವುದಿಲ್ಲ, ಹಾಗೆ ಇದು ದಟ್ಟರಹಿತವಾಗಿರುತ್ತದೆ ಅಂತ ಹೇಳ್ಬೋದು. ಇನ್ನು 8ನೇ ಪ್ರಶ್ನೆ ಕಡೆ ಬರೋದಾದರೆ 8ನೇ ಪ್ರಶ್ನೆ, ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸರಳತೆಯನ್ನು ಅಳೆಯಲು ಈ ಮಾಪನವನ್ನು ಬಳಸುತ್ತಾರೆ. ಆಪ್ಷನ್ ಎ ಕ್ಯಾಲೋರಿಮೀಟರ್, ಆಪ್ಷನ್ ಬಿ ವೋಲ್ಟ್ ಮೀಟರ್, ಆಪ್ಷನ್ ಸಿ ಓಡೋಮೀಟರ್, ಆಪ್ಷನ್ ಡಿ pH ಮೀಟರ್. 8ನೇ ಪ್ರಶ್ನೆ ಏನಿದೆ ಇನ್ನೊಂದ್ಸತಿ ಓದಿ ನೋಡಿ. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಈ ಮಾಪನವನ್ನು ಬಳಸುತ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ pH ಮೀಟರನ್ನು ಬಳಸುತ್ತಾರೆ. ಆಪ್ಷನ್ ಡಿ pH ಮೀಟರನ್ನು ಬಳಸುತ್ತಾರೆ. ಈ pH ಮೀಟರ್ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ, ಮುಂದೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ. pH ಮೀಟರ್ ಪೊಟೆನ್ಶಿಯೊಮೀಟರ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ದ್ರಾವಣದಲ್ಲಿ ಮುಳುಗಿರುವ ಎರಡು ವಿದ್ಯುದ್ವಾರಗಳ ನಡುವಿನ ವಿದ್ಯುತ್ ವಿಭವ ವೋಲ್ಟೇಜ್ ವ್ಯತ್ಯಾಸವನ್ನು ಅಳೆಯುತ್ತದೆ. ಒಂದು ಸಂವೇದನ ವಿದ್ಯುದ್ವಾರ ಸಾಮಾನ್ಯವಾಗಿ ಗಾಜು ಮತ್ತು ಒಂದು ಉಲ್ಲೇಖ ವಿದ್ಯುದ್ವಾರವಾಗಿದೆ ಅಂತ ಹೇಳ್ಬೋದು. ಈ pH ಮೀಟರ್ ಏನಿದೆ ಇಮೇಜ್ನ ನೋಡ್ತಾ ಸರಿ ಒಂದು ಸೆಕೆಂಡು, ಈ pH ಮೀಟರ್ನ ಇಮೇಜ್ನ ನೋಡ್ತಾ ಇದ್ರಲ್ಲ ಇದು pH ಮೀಟರ್ ಅಂತ ಹೇಳ್ಬೋದು. 9ನೇ ಪ್ರಶ್ನೆ ಬರೋದಾದರೆ 9ನೇ ಪ್ರಶ್ನೆ ಕಡೆ ಬರೋದಾದರೆ pH ಅಳತೆಗೆ ಸಂಬಂಧಪಟ್ಟಂತೆ ಇದೆ. 9ನೇ ಪ್ರಶ್ನೆ, pH ಅಳತೆ ಪಟ್ಟಿಯಲ್ಲಿ ಅಳತೆ ಮಾಪನದ ವ್ಯಾಪ್ತಿ ಈ ಕೆಳಕಂಡಂತೆ ಇರುತ್ತದೆ. ಇನ್ನೊಂದ್ಸತಿ ಕ್ವಶನ್ ರಿಪೀಟ್ ಮಾಡ್ತೀನಿ ನೋಡಿ. pH ಅಳತೆ ಪಟ್ಟಿಯಲ್ಲಿ ಅಳತೆ ಮಾಪನದ ವ್ಯಾಪ್ತಿ ಈ ಕೆಳಕಂಡಂತೆ ಇರುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 0ರಿಂದ 14ರವರೆಗೆ, ಆಪ್ಷನ್ ಬಿ 8ರಿಂದ 22ರವರೆಗೆ, ಆಪ್ಷನ್ ಸಿ 14ರಿಂದ 25ರವರೆಗೆ, ಆಪ್ಷನ್ ಡಿ 1ರಿಂದ 10ರವರೆಗೆ. 9ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ 0ರಿಂದ 14ರವರೆಗೆ. ಇನ್ನೆಷ್ಟು ನಾನು ಇಮೇಜ್ನಲ್ಲಿ ತೋರಿಸ್ತೀನಿ, ಅದರಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇಮೇಜ್ ನೋಡಿದರೆ ಸಾಕು 9ನೇ ಪ್ರಶ್ನೆಗೆ ನೀವು ಸಹ ಉತ್ತರ ಮಾಡ್ತೀರಾ. ಇಲ್ಲಿ ನೋಡಿ 0ರಿಂದ 14 ಇದು pH ಟೋಟಲ್ ಪವರ್, ಟೋಟಲ್ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದರೆ 0ರಿಂದ 14 pH ವ್ಯಾಲ್ಯೂ ಇರುತ್ತದೆ. ಒಂದು ನಿಮಿಷ ಇರಿ, ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. pH ಎಂಬುದು 0ರಿಂದ 14ರವರೆಗಿನ ಒಂದು ಮಾಪಕವಾಗಿದೆ. ಇಲ್ಲಿದೆಲ್ಲ 0ರಿಂದ ಸ್ಟಾರ್ಟಾಗಿ 14ರ ತನಕ ಎಂಡ್ ಆಗುತ್ತೆ. ಇದು ಜಲೀಯ ದ್ರಾವಣದ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆಯನ್ನು ಅಳೆಯುತ್ತದೆ. pH 7 ತಟಸ್ಥವಾಗಿದೆ. 7ಕ್ಕಿಂತ ಕಡಿಮೆ ಮೌಲ್ಯಗಳು ಆಮ್ಲೀಯವಾಗಿವೆ ಮತ್ತು 7ಕ್ಕಿಂತ ಹೆಚ್ಚಿನ ಮೌಲ್ಯಗಳು ಪ್ರತ್ಯಾಮ್ಲೀಯವಾಗಿದೆ ಅಂತ ಹೇಳ್ತಾನೆ. pH ಎಂದರೆ ಹೈಡ್ರೋಜನ್ ವಿಭವ ಮತ್ತು ಈ ಮೌಲ್ಯವು ಹೈಡ್ರೋಜನ್ ಅಯಾನು ಸಾಂದ್ರತೆಯ ಋಣಾತ್ಮಕ ಲಗುಣವಾಗಿದೆ ಅಂತ ಹೇಳ್ಬೋದು. ಈ pH ಮೌಲ್ಯ ಬಗ್ಗೆ ಏನಿದೆ, ಇದು 0ರಿಂದ 7 ಇದೆಯಲ್ಲ, ಈ 7ರವರೆಗೆ ಇತ್ತಂದರೆ ಇದು ಆಮ್ಲ. ಇದೇ ಏನಾದರೂ pH ಮೌಲ್ಯ 7ರಿಂದ 14ರವರೆಗೆ ಇತ್ತಂದರೆ ಅದು ಪ್ರತ್ಯಾಮ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಬರೋದಾದರೆ 10ನೇ ಪ್ರಶ್ನೆ, pH ಅಳತೆ ಪಟ್ಟಿಯಲ್ಲಿ pHನ ಮೌಲ್ಯ ಹೆಚ್ಚಾದಷ್ಟು ಏನಾಗುತ್ತದೆ ಅಂತ ಕೇಳಿದ್ದಾನೆ. ಆಮ್ಲೀಯ ಗುಣ ಹೆಚ್ಚಾಗುತ್ತದೆ, ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ, ತಟಸ್ಥವಾಗಿರುತ್ತದೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. 10ನೇ ಪ್ರಶ್ನೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಹಿಂದೆ ಏನು 9ನೇ ಪ್ರಶ್ನೆ ನೋಡಿದ್ವಲ್ಲ, ಇನ್ನೂ ಒಂದು 2, 3 ಹಿಂಗೆ ಅದಾವೆ ಈ ಪ್ರಶ್ನೆ. ಇನ್ನೂ ಒಂದು ಇದೆ, ಟೋಟಲ್ 3 ಪ್ರಶ್ನೆ, pH 3ರಿಂದ 4 ಪ್ರಶ್ನೆ ಈ ಸೀರೀಸ್ನಲ್ಲಿ pHಗೆ ಸಂಬಂಧಪಟ್ಟಂತೆ ಇರುತ್ತದೆ. pH ಅಳತೆ ಪಟ್ಟಿಯಲ್ಲಿ pHನ ಮೌಲ್ಯ ಹೆಚ್ಚಾದಷ್ಟು, ಆಗಲೇ ನಾನು ರಿಪೀಟ್ ಮಾಡಿದ್ದೆ, ಏನು ಆಗುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಆಮ್ಲೀಯ ಗುಣ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ತಟಸ್ಥವಾಗಿರುತ್ತದೆ, ಆಪ್ಷನ್ ಡಿ ಯಾವುದೂ ಅಲ್ಲ. 10ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ. pH ಅಳತೆ ಪಟ್ಟಿಯಲ್ಲಿ ಇಲ್ಲಿದೆ ನೋಡಿ, ಒಂದು ಸೆಕೆಂಡ್. pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಗುಣಗಳು ಸಹ ಹೆಚ್ಚಾಗುತ್ತದೆ. ಇಲ್ಲಿದೆ ನೋಡಿ, ಇಲ್ಲಿ ಇದು pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯವಾಗುತ್ತದೆ, ಇದು ಆಮ್ಲೀಯವಾಗುತ್ತದೆ ಅಂತ ಹೇಳ್ಬೋದು. pH ಮಟ್ಟ, ಬೇಸ್ಗಳ pH ಮಟ್ಟ pH ಸ್ಕೇಲ್ನಲ್ಲಿ 7ಕ್ಕಿಂತ ಹೆಚ್ಚಾಗಿರುತ್ತದೆ. ರುಚಿ ಮತ್ತು ಸ್ಪರ್ಶ ಇವು ಸಾಮಾನ್ಯವಾಗಿ ಕಹಿ ರುಚಿಯನ್ನು ಹೊಂದಿರುತ್ತವೆ ಮತ್ತು ಸ್ಪರ್ಶಕ್ಕೆ ಜಿಡ್ಡಿನ ಅಥವಾ ಸಾಬೂನಿನಂತಹ ಸ್ಪರ್ಶವನ್ನು ನೀಡುತ್ತವೆ.
ಇದು ಒಂದು ಪಿ ಎಚ್ ಮೌಲ್ಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆಗಿದೆ. 11ನೇ ಪ್ರಶ್ನೆ, ಪಿ ಎಚ್ ಅಳತೆ ಪಟ್ಟಿಯಲ್ಲಿ ಪಿ ಎಚ್ ಮೌಲ್ಯ ಕಡಿಮೆ ಆದಷ್ಟು, ಇದು ನೀವೇ ಹೇಳ್ತೀರ ಬಿಡಿ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದೇ ಕ್ವಶನು ಎಲ್ಲ ಆಪ್ಷನ್ ಎಲ್ಲ ಅದೇ ಇದೆ. ಬಟ್ ಇದು ಅವಾಗಿಂತ 10ನೇ ಪ್ರಶ್ನೆ ಏನಿತ್ತು, ಪಿ ಎಚ್ ಅಳತೆ ಪಟ್ಟಿಯಲ್ಲಿ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಏನಾಗಿತ್ತಿತ್ತು ಅಂತ ಕ್ವಶನ್ ಕೇಳಿದ್ದ. ಪ್ರತ್ಯಾಮ್ಲ ಗುಣ ಹೆಚ್ಚಾಗ್ತಿತ್ತು. ಅದೇ ರೀತಿಯಲ್ಲಿ ಪಿ ಎಚ್ ಮೌಲ್ಯ ಕಡಿಮೆ ಆದಷ್ಟು ಏನಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಆಮ್ಲೀಯ ಗುಣ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ತಟಸ್ಥವಾಗಿರುತ್ತದೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಬ್ವಿಯಸ್ಲಿ ನೀವು ಸಹ ಆಪ್ಷನ್ ಎ ಸರಿ ಉತ್ತರ ಅಂತ ಹೇಳ್ತೀರ. ನೀವು ವಿಡಿಯೋ ನೋಡಿದರೆ, ಹಿಂದಿನ ಪ್ರಶ್ನೆ ಸರಿಯಾಗಿ ನೋಡ್ಕೊಂಡಿದ್ರೆ ನೀವು ಇದಕ್ಕೆ ಸರಿ ಉತ್ತರ ಹೇಳ್ತೀರ. ಈ ಪಿ ಎಚ್ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಷಯಗಳಿವೆ, ಅದನ್ನು ಇಲ್ಲಿ ತಿಳಿದುಕೊಳ್ಳೋಣ ಎಕ್ಸ್ಪ್ಲನೇಷನ್ ಮುಖಾಂತರ. ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ಎರಡೂ ಹೊಂದಿವೆ. ಹುಳಿ ರುಚಿ ಅಥವಾ ತೀಕ್ಷ್ಣವಾಗಿರುತ್ತವೆ. ತುಕ್ಕು ಹಿಡಿಯುವಿಕೆ ಸಾಮಾನ್ಯವಾಗಿ ನಾಶಕಾರಿಯಾಗಿರುತ್ತದೆ. ವಿಶೇಷವಾಗಿ ಪ್ರಬಲ ಆಮ್ಲಗಳು ಇದು ಚರ್ಮ ಮತ್ತು ಇತರ ವಸ್ತುಗಳನ್ನು ಹಾನಿಗೊಳಿಸಬಹುದು. ವಾಹಕತೆ ಆಮ್ಲಗಳ ಜಲೀಯ ದ್ರಾವಣಗಳು ವಿದ್ಯುತ್ ನಡೆಸುತ್ತವೆ. ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಪಿ ಎಚ್ ಮೌಲ್ಯ ಹೊಂದಿರುತ್ತದೆ. ಸಂಖ್ಯೆ ಕಡಿಮೆ ಇದ್ದಷ್ಟು ಆಮ್ಲವು ಪ್ರಬಲವಾಗಿರುತ್ತದೆ. ಲಿಟ್ಮಸ್ ಪರೀಕ್ಷೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಲೋಹಗಳೊಂದಿಗೆ ಪ್ರತಿಕ್ರಿಯೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಲು ಅನೇಕ ಲೋಹಗಳೊಂದಿಗೆ ಸಾಧ್ಯವಾಗುತ್ತದೆ. ಇದನ್ನು ನೀವು ಹೇಳ್ರಿ, ಏನು 2 ಇಮೇಜ್ ಕೊಟ್ಟಿದ್ದು ನಾನು. ಪಿ ಎಚ್ 7 ಪಿ ಎಚ್ 14 ಇದು ಪಿ ಎಚ್ 7 ಇದು ಪಿ ಎಚ್ 14 14 ಆಗಬೇಕಾಗಿತ್ತು. ಇದು 7ಕ್ಕಿಂತ ಕಡಿಮೆ ಇದ್ದರೆ ಇದು ಆಮ್ಲ ಆಗಿರುತ್ತದೆ. ಇದು 7ಕ್ಕಿಂತ ಹೆಚ್ಚಿದೆ, ಇದು ಪ್ರತ್ಯಾಮ್ಲವಾಗಿರುತ್ತದೆ. ಇಷ್ಟೇ. ಇನ್ನು 12ನೇ ಪ್ರಶ್ನೆ ಕಡೆ ಬರೋದಾದರೆ, 12ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ರಬಲ ಆಮ್ಲವಾಗಿದೆ? ಆಪ್ಷನ್ ಎ ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ. ಆಪ್ಷನ್ ಬಿ ಹೆಚ್ಚು OH- ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ. ಆಪ್ಷನ್ ಸಿ ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ. ಆಪ್ಷನ್ ಡಿ ಕಡಿಮೆ OH ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ. 12ನೇ ಪ್ರಶ್ನೆ, 12ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ. 12ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಕಡೆ ಬರೋದಾದರೆ, ಅದಕ್ಕಿಂತ ಮುಂಚೆ ಇನ್ನೊಂದು ಮೆಸೇಜ್ ಹೇಳಬೇಕು ನಿಮಗೆ. ಏನು ಮೆಸೇಜಪ್ಪ ಅಂತಂದರೆ, ನಾವು ಬರೀ ಸೈನ್ಸ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಮಾತ್ರ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳಿಲ್ಲ, ಇನ್ನೂ ಅನೇಕ ವಿಡಿಯೋಗಳಿವೆ. ಈ ವಿಡಿಯೋ ಮುಗಿದ ತಕ್ಷಣ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ನಮ್ಮ PSI ಅಡ್ಡ ಯೂಟ್ಯೂಬ್ ಚಾನಲ್ನ ಹಲವಾರು ವಿಡಿಯೋಗಳ ಸರಣಿಗಳನ್ನು ನೀವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೆಳಗಡೆ ನೋಡ್ಬೋದು. ಈ ವಿಡಿಯೋ ಮುಗಿದ ತಕ್ಷಣ ಅವನ್ನು ನೋಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಏನಾದರೂ ಇನ್ನೂ ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತೇನೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಬರೋದಾದರೆ, ರಾಸಾಯನಿಕ ಸಂಕೇತ ಅದರ ಎಕ್ಸ್ಪ್ಲನೇಷನ್ ನೋಡಿ. ರಾಸಾಯನಿಕ ಸಂಕೇತ H ಮತ್ತು ಪರಮಾಣು ಸಂಖ್ಯೆ 1 ಹೊಂದಿರುವ ಹೈಡ್ರೋಜನ್ ಎಂಬ ರಾಸಾಯನಿಕ ಮೂಲ. ಇದು ವಿಶ್ವದಲ್ಲಿ ಅತ್ಯಂತ ಹಗುರವಾದ ಮತ್ತು ಅತ್ಯಂತ ಹೇರಳವಾಗಿರುವ ಒಂದು ಅನಿಲವಾಗಿದೆ. ಇದು ಅವಲೋಕಿತವಾಗಿದ್ದು ಅತ್ಯಂತ ಕ್ರಿಯಾಶೀಲವಾಗಿದೆ ಮತ್ತು ಅಲೋಹಗಳೊಂದಿಗೆ ಸಹ ಬಂಧಗಳನ್ನು ರೂಪಿಸುತ್ತದೆ ಅಂತ ಹೇಳ್ಬೋದು ಹೈಡ್ರೋಜನ್ ಅಯಾನ್. ಇನ್ನು 13ನೇ ಪ್ರಶ್ನೆ ಕಡೆ ಬರೋದಾದರೆ, 13ನೇ ಪ್ರಶ್ನೆ, ಆಮ್ಲಮಳೆಯ pH ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಆಮ್ಲಮಳೆಯ pH ಮೌಲ್ಯ, ಇದು 4ನೇ ಪ್ರಶ್ನೆ ಈ ಸೀರೀಸ್ನಲ್ಲಿ. ಆಮ್ಲಮಳೆಯ pH ಮೌಲ್ಯ ಆಪ್ಷನ್ ಎ 7.8, ಆಪ್ಷನ್ ಬಿ 5.6ಕ್ಕಿಂತ ಕಡಿಮೆ, ಆಪ್ಷನ್ ಸಿ 8.5, ಆಪ್ಷನ್ ಡಿ 10.2ಕ್ಕಿಂತ ಹೆಚ್ಚು. 13ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ 5.6ಕ್ಕಿಂತ ಕಡಿಮೆಯಾಗಿರುತ್ತದೆ. ಆಮ್ಲಮಳೆಯ ಮೌಲ್ಯ ಅಥವಾ ವ್ಯಾಲ್ಯೂ 5.6ಕ್ಕಿಂತ ಕಡಿಮೆ ಆಗಿರುತ್ತದೆ. 13ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. ಈ ಆಮ್ಲಮಳೆ ಏನಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ. ಆಮ್ಲಮಳೆ ಆ್ಯಸಿಡ್ ರೈನ್ ಎಂದರೆ ವಾತಾವರಣದ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ನೀರಿನ ಅಣುಗಳೊಂದಿಗೆ ಸೇರಿ ಆಮ್ಲವನ್ನು ಉಂಟು ಮಾಡುತ್ತವೆ.
ಆ ಮಳೆ ಅಥವಾ ಮಂಜಿನ ಮೂಲಕ ಭೂಮಿಗೆ ಬೀಳುವುದಾಗಿದೆ. ಇದು ಮನುಷ್ಯರ ಆರೋಗ್ಯ, ಸಸ್ಯ ಹಾಗೂ ಜಲಚರ ಮತ್ತು ಕಟ್ಟಡಗಳ ಮೇಲೆ ಈ ಆಮ್ಲ ಮಳೆ ಏನಿದೆಯಲ್ಲ ಇದು ಹಾನಿಕಾರಕವಾಗಿದೆ ಅಂತ ಹೇಳ್ಬೋದು. ಈ ಆಮ್ಲ ಮಳೆಯ ಕಾರಣದಿಂದ ನಿಮಗೊಂದು ಉದಾಹರಣೆ ಕೊಡಬೇಕಪ್ಪ ಅಂತಂದ್ರೆ, ತಾಜ್ ಮಹಲ್ ನೋಡಿದ್ದೀರಾ, ಯು ಪಿನಲ್ಲಿ ಆಗ್ರಾದಲ್ಲಿ ಬರುತ್ತೆ. ಅತ್ಯಂತ ಸುಂದರವಾದ ಒಂದು ಕಲಾಶೈಲಿಯಾಗಿದೆ. ಈ ತಾಜ್ ಮಹಲ್ ವೈಟ್ ಕಲರಲ್ಲಿತ್ತು. ಈಗ ಅಲ್ಲಿ ಏನಾದರೂ ಹೋಗಿ ನೋಡಿದರೆ ನೀವು ವೈಟ್ ಕಲರೆಲ್ಲ ಹೋಗಿ ಬ್ಲ್ಯಾಕ್ ಕಲರ್ ಆಗಿ ಪರಿವರ್ತನೆ ಹೊಂದಿರುತ್ತದೆ. ಇದಕ್ಕೆ ಏನು ರೀಸನಪ್ಪ ಅಂತಂದ್ರೆ ಆಮ್ಲ ಮಳೆ, ಆ್ಯಸಿಡ್ ರೈನ್ ಅಂತ ಹೇಳ್ಬೋದು. ಇನ್ನು 14ನೇ ಪ್ರಶ್ನೆ ಕಡೆ ಬರೋದಾದರೆ, 14ನೇ ಪ್ರಶ್ನೆ, ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲವೆಂದರೆ? ಆಪ್ಷನ್ ಎ ಸಲ್ಫ್ಯೂರಿಕ್ ಆಮ್ಲ, ಆಪ್ಷನ್ ಬಿ ನೈಟ್ರಿಕ್ ಆಮ್ಲ, ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಡಿ ಯಾವುದೂ ಅಲ್ಲ. 14ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲ. 14ನೇ ಪ್ರಶ್ನೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಸರಿ ಉತ್ತರ. ಹೈಡ್ರೋಕ್ಲೋರಿಕ್ ಆಮ್ಲದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಹೈಡ್ರೋಕ್ಲೋರಿಕ್ ಆಮ್ಲ ಇದನ್ನು ಮ್ಯಾರಿಯೋಟಿಕ್ ಆಮ್ಲ ಅಥವಾ ಉಪ್ಪಿನ ಸ್ಪಿರಿಟ್ ಅಂತ ಕರೆಯುತ್ತಾರೆ. ಇದು ಹೈಡ್ರೋಜನ್ ಕ್ಲೋರೈಡ್ HClನ ಜಲೀಯ ದ್ರಾವಣವಾಗಿದೆ. ಇದು ವಿಶಿಷ್ಟವಾದ ಕುಟುವಾದ ವಾಸನೆಯನ್ನು ಹೊಂದಿರುವ ಬಣ್ಣರಹಿತ ದ್ರಾವಣವಾಗಿದೆ. ಇಲ್ಲಿದೆಯಲ್ಲ, ಇದಕ್ಕೆ ಯಾವುದೇ ಬಣ್ಣ ಸಹ ಇರುವುದಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ HCl, ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ HCl. ಇದನ್ನು ಬಲವಾದ ಆಮ್ಲ ಎಂದು ವರ್ಗೀಕರಿಸಲಾಗಿದೆ. ಇದು ಮಾನವರು ಸೇರಿದಂತೆ ಹೆಚ್ಚಿನ ಪ್ರಾಣಿ ಭೇದಗಳ ಜೀರ್ಣಾಂಗ ವ್ಯವಸ್ಥೆ ಗ್ಯಾಸ್ಟ್ರಿಕ್ ಆಮ್ಲದ ಒಂದು ಅಂಶವಾಗಿದೆ ಅಂತ ಹೇಳ್ಬೋದು. ಇನ್ನು 15ನೇ ಪ್ರಶ್ನೆ ಕಡೆ ಬರೋದಾದರೆ, 15ನೇ ಪ್ರಶ್ನೆ, ನಮ್ಮ ದೇಹದಲ್ಲಿರುವ ಅತ್ಯಂತ ಕಠಿಣ ವಸ್ತುವಾದ ಹಲ್ಲಿನ ಎನಾಮಲ್ ಈ ರಾಸಾಯನಿಕದಿಂದ ಮಾಡಲ್ಪಟ್ಟಿರುತ್ತದೆ. ಆಪ್ಷನ್ ಎ ಕ್ಯಾಲ್ಸಿಯಂ ಕ್ಲೋರೈಡ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪ್ಡೇಟ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಪ್ಷನ್ ಡಿ ಮೆಗ್ನೀಷಿಯಂ ಸಲ್ಫೇಟ್. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಹೇಳ್ಬೋದು. 15ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಾಂಪ್ರದಾಯಿಕವಾಗಿ ಸ್ಲೇಟ್ ಲೈಮ್ ಎಂದು ಕರೆಯಲಾಗುತ್ತದೆ. ಇದು ರಾಸಾಯನಿಕ ಸೂತ್ರ Ca2 ಅಥವಾ O2 ಅಂತ ಕರೆಯುತ್ತಾರೆ. Ca2 ಅಥವಾ O2 ಅಂತ OH2 ಅಂತ ಕರೆಯುತ್ತಾರೆ. CO2 ಹೊಂದಿರುವ ಅಜೈವಿಕ ಉಪಯುಕ್ತ ಸಂಯುಕ್ತವಾಗಿದೆ. ಇದು ಬಣ್ಣರಹಿತ ಸ್ಫಟಿಕ. ಇದಕ್ಕೆ ಯಾವುದೇ ಬಣ್ಣ ಇರುವುದಿಲ್ಲ ಅಥವಾ ಬಿಳಿ ಬಣ್ಣದ ಪುಡಿಯಾಗಿರುತ್ತದೆ. ಕ್ವಿಕ್ಲೈಮ್ ಅಥವಾ ಕ್ಯಾಲ್ಸಿಯಂ ಆಕ್ಸೈಡನ್ನು ನೀರಿನೊಂದಿಗೆ ಬೆರೆಸಿದಾಗ ಉತ್ಪತ್ತಿಯಾಗುತ್ತದೆ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೀರಿನೊಂದಿಗೆ ಬೆರೆಸಿದಾಗ ಕ್ವಿಕ್ಲೈಮ್ ಎಂಬ ರಾಸಾಯನಿಕ ಬಿಡುಗಡೆಯಾಗುತ್ತದೆ. ಇದು 2023ರ PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಒಂದು ಪ್ರಶ್ನೆಯಾಗಿದೆ. ಏನು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ನೀರಿನೊಂದಿಗೆ ಬೆರೆಸಿದಾಗ ಯಾವ ರಾಸಾಯನಿಕ ಕ್ರಿಯೆ ಉಂಟಾಗುತ್ತದೆ ಅಂತ ಕೇಳಿದ್ದ. ಅದಕ್ಕೆ ಸರಿ ಉತ್ತರ ಕ್ವಿಕ್ಲೈಮ್ ಅಂತ ಹೇಳ್ಬೋದು. ಕ್ವಿಕ್ಲೈಮ್ ಎಂಬ ರಾಸಾಯನಿಕ ಅಂಶ ಬಿಡುಗಡೆಯಾಗುತ್ತದೆ ಅಂತ ಹೇಳ್ಬೋದು. ವಾರ್ಷಿಕವಾಗಿ ವಿಶ್ವಾದ್ಯಂತ ಅಂದಾಜು 125 ಮಿಲಿಯನ್ ಟನ್ಗಳಷ್ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪಾದಿಸಲಾಗುತ್ತದೆ. 125 ಮಿಲಿಯನ್ ಟನ್ಗಳಷ್ಟು. ಇನ್ನು 16ನೇ ಪ್ರಶ್ನೆ ಕಡೆ ಬರೋದಾದರೆ, ತುರಿಕೆ ಗಿಡದ ಎಲೆಗಳ ಕೂದಲು ಚುಚ್ಚುವಿಕೆಯಿಂದ ಚರ್ಮದಲ್ಲಿ ತುರಿಕೆ ಉಂಟಾಗಲು ಕಾರಣವಾದ ಆಮ್ಲ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ಮೆಥೋನೋಯಿಕ್ ಆಮ್ಲ, ಆಪ್ಷನ್ ಬಿ ಬೆಂಜೋಯಿಕ್ ಆಮ್ಲ, ಆಪ್ಷನ್ ಸಿ ಕ್ಲೋರಿಕ್ ಆಮ್ಲ, ಆಪ್ಷನ್ ಡಿ ಫಾರ್ಮಿಕ್ ಆಮ್ಲ. 16ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಮೆಥೋನೋಯಿಕ್ ಆಮ್ಲ. ಈ ಮೆಥೋನೋಯಿಕ್ ಆಮ್ಲ ಏನು ಮಾಡ್ತದಪ್ಪ ಅಂತಂದ್ರೆ, ಈ ಮಾನವನ ಕೂದಲು ಅಥವಾ ಚರ್ಮದಲ್ಲಿ ತುರಿಕೆ ಉಂಟಾಗುತ್ತದಲ್ಲ, ಆ ತುರಿಕೆ ಉಂಟಾಗಲು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಮೆಥೋನಿಕ್ ಆಮ್ಲ ಅಂತ ಅಥವಾ ಮೆಥೋನಿಕ್ ಆ್ಯಸಿಡ್ ಅಂತ ಕರೆಯುತ್ತೇವೆ. ಏನಿದು ಮೆಥೋನಿಕ್ ಆ್ಯಸಿಡಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಇಮೇಜ್ನಲ್ಲಿ ಇದೆಯಲ್ಲ, ಇದು ಮೆಥೋನಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಮೆಥೋನಿಕ್ ಆಮ್ಲವನ್ನು ಇರುವೆ ಅಥವಾ ಫಾರ್ಮಿಕ್ ಆಮ್ಲ ಎಂದು ಕರೆಯುತ್ತಾರೆ.
ಇದು ಸರಳವಾದ ಕಾರ್ಬ್ಯಾಕ್ಸಿಲಿಕ್ ಆಮ್ಲವಾಗಿದ್ದು ರಾಸಾಯನಿಕ ಸೂತ್ರ ಏನಪ್ಪ ಅಂತಂದರೆ HCOOH ಅಂತ ಇದರದ್ದು ರಾಸಾಯನಿಕ ಅಣುಸೂತ್ರವಾಗಿದೆ. ಇದು ರಾಸಾಯನಿಕ ಅಣುಸೂತ್ರ. ಮೆಥನೋಯಿಕ್ ಆಮ್ಲ ರಾಸಾಯನಿಕ ಅಣುಸೂತ್ರ HC2H ಅಂತ ಹೇಳ್ಬೋದು ಅಥವಾ HCOOH ಅಂತ ಹೇಳ್ಬೋದು. ಮತ್ತು ಇದು ರಚನೆ ಹೆಂಗಾಗ್ತದಪ್ಪ ಅಂತಂದ್ರೆ H - C = O - O = H ಇದ್ರದ್ದು ರಚನೆ ಅಂತ ಹೇಳ್ಬೋದು. ಈ ಮೆಥನೋಯಿಕ್ ಆಮ್ಲವನ್ನು ಹೊಂದಿದೆ. ಇದು ರಾಸಾಯನಿಕ ಸಂಶ್ಲೇಷಣೆಯಲ್ಲಿ ಪ್ರಮುಖ ಮಧ್ಯಂತರವಾಗಿದೆ ಮತ್ತು ಕೆಲವು ಇರುವೆಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತದೆ. ಇದು ಮೇ ಬಿ 2018ರ FDA ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾನೆ ಪ್ರಶ್ನೆ. ಏನು ಇರುವೆಗಳಲ್ಲಿರುವ ನೈಸರ್ಗಿಕ ಆಮ್ಲ ಯಾವುದು ಅಂತ ಕೇಳಿದ್ದ. ಅದಕ್ಕೆ ಮೆಥನೋಯಿಕ್ ಆಮ್ಲ ಅಂತ ಕರೆಯುತ್ತಾರೆ. ಇನ್ನೊಂದು ಪ್ರಶ್ನೆಯೂ ಕೇಳಿದ್ದ 2021ರ PSI ಅಲ್ಲಿದ್ದು 2021ರ PC ಪರೀಕ್ಷೆಯಲ್ಲಿ ನಗಿಸುವ ಅನಿಲಗಳೆಂದು ಯಾವ ಅನಿಲಗಳನ್ನು ಅಥವಾ ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದ. ಇದು ಇಲ್ಲಿ ನಮ್ಮಲ್ಲಿ ಆ್ಯಡ್ ಮಾಡಿಲ್ಲ ನಮ್ಮ ಹುಡುಗರು. ಅವರಿಗೆ ಅಷ್ಟು ಇನ್ನು ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡ್ತಾ ಇದ್ದೇವಲ್ಲ ಅಷ್ಟು ನಾಲೆಡ್ಜ್ ಇಲ್ಲ, ಅದಕ್ಕೆ ಅವ್ರು ಆ್ಯಡ್ ಮಾಡೋಕ್ಕೆ ತರಕಾಗಿಲ್ಲ. ಅದು ಕ್ವಶನ್ ಏನಪ್ಪ ಅಂತಂದರೆ ನಗಿಸುವ ಅನಿಲವೊಂದು ಯಾವ ಅನಿಲಗಳನ್ನು ಕರೆಯುತ್ತಾರೆ. ಅದಕ್ಕೆ ಸರಿ ಉತ್ತರ ಆಪ್ಷನ್ ಏನೇ ಇಲ್ಲ. ನಗಿಸುವ ಅನಿಲವೊಂದು ನೈಟ್ರೇಟ್ ಆಕ್ಸೈಡ್ ಅಥವಾ ಸಲ್ಫರ್ ನೈಟ್ರೇಟ್ ಆಕ್ಸೈಡ್ ಎಂದು ಇದು ನಗಿಸುವ ಅನಿಲವೊಂದು ಕರೆಯುತ್ತೇವೆ. ಸುಮ್ಮನೆ ಜನರಲ್ ಆಗಿರಲಿ ಅಂತ ಹೇಳಿದೆ. ಇನ್ನು 17ನೇ ಪ್ರಶ್ನೆ ಕಡೆ ಬರೋದಾದರೆ 17ನೇ ಪ್ರಶ್ನೆ ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಏನು ಅಂತ ಕೇಳಿದ್ದಾನೆ. ಆಪ್ಷನ್ ಎ CaCl2, ಆಪ್ಷನ್ ಬಿ CaOCl2, ಆಪ್ಷನ್ ಸಿ Ca2, ಆಪ್ಷನ್ ಡಿ CaHCl2. 17ನೇ ಪ್ರಶ್ನೆ ಚಲುವೆ ಪುಡಿ ಇದರ ರಾಸಾಯನಿಕ ಸೂತ್ರ ಏನು ಅಂತ ಕೇಳಿದ್ದಾನೆ. 17ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ CaOCl2. ಚಲುವೆ ಪುಡಿಯ ರಾಸಾಯನಿಕ ಅಣುಸೂತ್ರ ಏನಪ್ಪ ಅಂತಂದ್ರೆ CaOCl2 ಅಂತ ಹೇಳ್ಬೋದು. ಸರಿ ಉತ್ತರ ಆಪ್ಷನ್ ಬಿ CaOCl2 ಅಂತ ಹೇಳ್ಬೋದು. ಈ ಚಲುವೆ ಪುಡಿ ಸಂಬಂಧಪಟ್ಟಂತೆ ಕ್ಯಾಲ್ಸಿಯಂ ಹೈಡ್ರೋಕ್ಲೋರೈಡ್ ರಾಸಾಯನಿಕ ಅಣುಸೂತ್ರವಾಗಿದೆ. ಇದನ್ನು ಬ್ಲೀಚಿಂಗ್ ಪೌಡರ್ ಎಂದಲೂ ಸಹ ಕರೆಯುತ್ತಾರೆ. ಇದನ್ನು ಕ್ಯಾಲ್ಸಿಯಂ ಕ್ಲೋರೈಡ್ ಎಂದಲೂ ಸಹ ಕರೆಯುತ್ತಾರೆ. ಒಣ ಸುಣ್ಣದ ಮೇಲೆ ಕ್ಲೋರಿನ್ ಅನಿಲವನ್ನು ಸಂಸ್ಕರಿಸುವ ಮೂಲಕ ಇದನ್ನು ತಯಾರಿಸುತ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇಮೇಜ್ನಲ್ಲಿದೆ ನೋಡಿ, ಒಂದು ನಿಮಿಷ ಬೇಕಾಗ್ತಾ ಇದೆ. ಇಮೇಜ್ನಲ್ಲಿದೆ ನೋಡಿ, ಇದನ್ನು ಕ್ಲೋರಿನ್ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಎಂದು ಕರೆಯುತ್ತಾರೆ. 18ನೇ ಪ್ರಶ್ನೆ ಕಡೆ ಬರೋದಾದರೆ 18ನೇ ಪ್ರಶ್ನೆ ಇದು ಚಲುವೆ ಪುಡಿಯ ಕಾರ್ಯವಲ್ಲ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಬಟ್ಟೆಗಳ ಬಣ್ಣವನ್ನು ತೆಗೆಯಲು, ಆಪ್ಷನ್ ಬಿ ನೀರಿನಲ್ಲಿನ ಕ್ರಿಮಿಗಳನ್ನು ನಾಶ ಮಾಡುವುದು, ಆಪ್ಷನ್ ಸಿ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣವಾಗಿ ಬಳಕೆ, ಆಪ್ಷನ್ ಡಿ ಅಡುಗೆ ಬೆಳೆಯುವ ವೇಗವನ್ನು ಹೆಚ್ಚಿಸುವುದು. ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸುತ್ತದೆ. 18ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಸರಿ ಉತ್ತರ. ಏನು ಈ ಚಲುವೆ ಪುಡಿ ಏನಿದೆಯಲ್ಲ ಇದು ಬಟ್ಟೆಗಳ ಬಣ್ಣವನ್ನು ತೆಗೆಯಲು ಬಳಸುತ್ತಾರೆ, ನೀರಿನಲ್ಲಿರುವ ಕ್ರಿಮಿಗಳನ್ನು ನಾಶಪಡಿಸಲು ಸಹ ಬಳಸುತ್ತಾರೆ, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣವಾಗಿ ಬಳಸುತ್ತಾರೆ ಹಾಗೂ ಅಲಂಕಾರಿಕ ವಸ್ತುಗಳಲ್ಲಿ ಸಹ ಈ ಚಲುವೆ ಪುಡಿಯನ್ನು ಬಳಸುತ್ತಾರೆ. ಮತ್ತು ಬಟ್ಟೆಗಳ ಶುದ್ಧೀಕರಣದಲ್ಲಿ, ಪಾತ್ರೆಗಳ ಶುದ್ಧೀಕರಣದಲ್ಲಿ, ಇನ್ನೂ ಅನೇಕ ಗೃಹ ಅಥವಾ ಕೈಗಾರಿಕೆಗಳ ಎರಡು ಕ್ಷೇತ್ರಗಳಲ್ಲಿಯೂ ಈ ಚಲುವೆ ಪುಡಿಯನ್ನು ಬಳಸುತ್ತಾರೆ. ಆದರೆ ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಈ ಚಲುವೆ ಪುಡಿಯನ್ನು ಬಳಸುವುದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿ ಉತ್ತರ. ಈ ಚಲುವೆ ಪುಡಿಯ ಅಣುಸೂತ್ರ ಏನಪ್ಪ ಅಂತಂದ್ರೆ CaSO4. ಇದು ಚಲುವೆ ಪುಡಿಯ ಅಣುಸೂತ್ರವಾಗಿದೆ. CaSO4 ಇಲ್ಲಿ ಕೆಳಗಡೆನೂ ಇದೆ ನೋಡಿ, CaSO4 ಕಟ್ಟಡಗಳಲ್ಲಿ ಪ್ಲಾಸ್ಟರ್ ಆಗಿ ಬಳಸಲಾಗುತ್ತದೆ. ಆದರೆ ನೀವು ಬ್ಲೀಚಿಂಗ್ ಪೌಡರ್ ಬಗ್ಗೆ ಕೇಳುತ್ತಿದ್ದಲ್ಲಿ ಅದು ಬಟ್ಟೆಗಳನ್ನು ಬ್ಲೀಚ್ ಮಾಡಲು, ಸೋಂಕು ನಿವಾರಕವಾಗಿ ಮತ್ತು ಕುಡಿಯುವ ನೀರಿನ ಶುದ್ಧೀಕರಣಕ್ಕಾಗಿ ಬಳಸುತ್ತಾರೆ. ಇನ್ನು 19ನೇ ಪ್ರಶ್ನೆ ಕಡೆ ಬರೋದಾದರೆ 19ನೇ ಪ್ರಶ್ನೆ
ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಹಾಗೂ ಗರಿಗರಿಯಾದ ಪಕೋಡಗಳ ತಯಾರಿಕೆಯಲ್ಲಿ ಈ ರಾಸಾಯನಿಕವನ್ನು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ವಾಷಿಂಗ್ ಸೋಡಾ, ಆಪ್ಷನ್ ಬಿ ಚಲುವೆ ಪುಡಿ, ಆಪ್ಷನ್ ಸಿ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ, ಆಪ್ಷನ್ ಡಿ ಯಾವುದೂ ಅಲ್ಲ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಡುಗೆ ಸೋಡಾ ಅಂತ ಹೇಳ್ಬೋದು. ಏನು ಅಡುಗೆ ಸೋಡಾ? ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಹಾಗೂ ಗರಿಗರಿಯಾದ ಪಕೋಡ ತಯಾರಿಕೆಯಲ್ಲಿ ಈ ಬೇಕಿಂಗ್ ಸೋಡಾವನ್ನು ಬಳಸುತ್ತಾರೆ. 19ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. ಈ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಆ್ಯಸಿಡ್ ರೆಫರ್ಸ್ ಟು ಲಿವಿಂಗ್ ಆ್ಯಸಿಡ್ ಯೂಸ್ಡ್ ಇನ್ ಬೇಕಿಂಗ್ ವಿಚ್ ರಿಯಾಕ್ಟ್ ವಿತ್ ಎ ಬೇಸ್ ಲೈಕ್ ಬೇಕಿಂಗ್ ಸೋಡಾ ಟು ಕ್ರಿಯೇಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ causing baked goods to rise. Common baking acid included creams of tartar, vinegar, ಸಿಕ್ಚರ್ ಜ್ಯೂಸ್ ಮತ್ತು ಈ ಐಸ್ಕ್ರೀಮ್ ಕೇಕ್ ಬೇಕರಿಗಳಲ್ಲಿ ಕೇಕ್ನ ತಯಾರಿಕೆಯಲ್ಲೂ ಸಹ ಈ ಬೇಕಿಂಗ್ ಸೋಡಾವನ್ನು ಬಳಸುತ್ತಾರೆ ಅಂತ ಹೇಳ್ಬೋದು. 20ನೇ ಪ್ರಶ್ನೆ ಕಡೆ ಬರೋದಾದರೆ 20ನೇ ಪ್ರಶ್ನೆ ಅಡಿಗೆ ಸೋಡಾದ ರಾಸಾಯನಿಕ ಸೂತ್ರ ಏನು ಅಂತ ಕೇಳಿದ್ದಾನೆ. ಆಪ್ಷನ್ ಎ CaCO3, ಆಪ್ಷನ್ ಬಿ NaOH, ಆಪ್ಷನ್ ಸಿ Na2CO3, ಆಪ್ಷನ್ ಡಿ NaSCO3. 20ನೇ ಪ್ರಶ್ನೆ ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಕೇಳಿದ್ದಾನೆ. ಅದಕ್ಕೆ ಸರಿ ಉತ್ತರ ಆಪ್ಷನ್ ಡಿ NaHCO3. NaHCO3 ಸರಿ ಉತ್ತರ ಅಂತ ಹೇಳ್ಬೋದು. ಅಡುಗೆ ಸೋಡಾ ರಾಸಾಯನಿಕ ಸೂತ್ರ NaHCO3 ಅಂತ ಹೇಳ್ಬೋದು. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. NaHCO3 ಎಂಬುದು ಸೋಡಿಯಂ ಬೈಕಾರ್ಬೋನೇಟ್ ರಾಸಾಯನಿಕ ಸೂತ್ರವಾಗಿದ್ದು ಇದನ್ನು ಅಡುಗೆ ಸೋಡಾ ಎಂದು ಸಹ ಕರೆಯುತ್ತಾರೆ. ಇದು ಬಿಳಿ ಬಣ್ಣದಂಥ ಸ್ಫಟಿಕದಂತಹ ಉಪ್ಪಾಗಿರುತ್ತದೆ. ಇದನ್ನು ಬೇಯಿಸುವುದು, ಔಷಧ ಶುಚಿಗೊಳಿಸುವಿಕೆ ಮತ್ತು ಬೆಂಕಿ ನಿರೋಧಕವಾಗಿಯೂ ಬಳಸಲಾಗುತ್ತದೆ. ಇದು ನೀರಿನಲ್ಲಿ ಕರಗಿದಾಗ ಸರಿಸುಮಾರು 84.0066 ಗ್ರಾಂ ಮೋಲ್ನಷ್ಟು ಮೊಲಾರ್ ದ್ರವ್ಯರಾಶಿಯನ್ನು ಮತ್ತು ಸುಮಾರು 8.31ರಷ್ಟು pH ಅನ್ನು ಹೊಂದಿರುತ್ತದೆ. 21ನೇ ಪ್ರಶ್ನೆ ಕಡೆ ಬರೋದಾದರೆ 21ನೇ ಪ್ರಶ್ನೆ ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನು ಬಳಸುತ್ತಾರೆ. ಆಪ್ಷನ್ ಎ ವಾಷಿಂಗ್ ಸೋಡಾ, ಆಪ್ಷನ್ ಬಿ ಚಲುವೆ ಪುಡಿ, ಆಪ್ಷನ್ ಸಿ ಅಡುಗೆ ಸೋಡಾ, ಆಪ್ಷನ್ ಡಿ ಯಾವುದೂ ಅಲ್ಲ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಾಷಿಂಗ್ ಸೋಡಾ. ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಈ ರಾಸಾಯನಿಕವನ್ನು ಬಳಸುತ್ತಾರೆ. ಅದು ಯಾವುದಪ್ಪ ಅಂತಂದ್ರೆ ವಾಷಿಂಗ್ ಸೋಡಾ. ಈ ವಾಷಿಂಗ್ ಸೋಡಾದ ಕುರಿತು ಇನ್ನಷ್ಟು ಮಾಹಿತಿ. ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ ಇದರದ ಅಣುಸೂತ್ರ ಏನಪ್ಪ ಅಂತಂದ್ರೆ Na2CO3. ಇದು ಬಿಳಿ ಹೈಗ್ರೋಸ್ಕೋಪಿಕ್ ಪುಡಿಯಾಗಿದ್ದು ನೀರನ್ನು ಮೆದುಗೊಳಿಸಲು ಮತ್ತು ಡಿಟರ್ಜೆಂಟ್ ಬಟ್ಟೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಇದು ಗ್ಲಾಸ್, ಪೇಪರ್ ಮತ್ತು ಡಿಟರ್ಜೆಂಟ್ಗಳಂತಹ ವಿವಿಧ ಕೈಗಾರಿಕೆಯಲ್ಲಿ ಬಳಕೆಯಾಗುತ್ತದೆ. ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಇದು ಸೋಡಿಯಂ ಕಾರ್ಬೋನೇಟ್ನಂತಹ ಹೈಡ್ರೇಟ್ಗಳ ರೂಪವಾಗಿದೆ ಮತ್ತು ಇದನ್ನು ಸೋಡಿಯಂ ಕಾರ್ಬೋನೇಟ್ ಹೈಡ್ರಾಕ್ಸೈಡ್ ಎಂದು ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ ಜಿಪ್ಸಮ್ನ ರಾಸಾಯನಿಕ ಸೂತ್ರ ಏನು ಅಂತ ಕೇಳಿದ್ದಾನೆ. ಆಪ್ಷನ್ ಎ CaSO4 2H2O, ಆಪ್ಷನ್ ಬಿ NaOH, ಆಪ್ಷನ್ ಸಿ Na2CO3 2H2O, ಆಪ್ಷನ್ ಡಿ NaCHO3. 22ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಜಿಪ್ಸಮ್ನ ರಾಸಾಯನಿಕ ಹೆಸರು ಏನಪ್ಪ ಅಂತಂದ್ರೆ ಅಥವಾ ಸೂತ್ರ ಏನಪ್ಪ ಅಂತಂದ್ರೆ CaSO4 2H2O ಸರಿಯಾದ ಉತ್ತರ. ಜಿಪ್ಸಮ್ ಏನು ಇಲ್ಲಿ ಇಮೇಜ್ನಲ್ಲಿ ನೋಡ್ತಾ ಇರಲಿಲ್ಲ, ಇದು ಜಿಪ್ಸಮ್ ಪುಡಿಯಾಗಿದೆ. ಜಿಪ್ಸಮ್ ಇದರದ್ದು ಅಣುಸೂತ್ರ ಏನಪ್ಪ ಅಂತಂದ್ರೆ ಅವಾಗಲೇ ಹೇಳಿದಾಗೆ CaSO4 2H2O ಒಂದು ಮೃದುವಾದ ಹೈಡ್ರೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಖನಿಜವಾಗಿದ್ದು ಇದನ್ನು ಮುಖ್ಯವಾಗಿ ಕೃಷಿಯಲ್ಲಿ ಗೊಬ್ಬರವಾಗಿ ಮತ್ತು ಕಟ್ಟಡ ಸಾಮಗ್ರಿಗಳಲ್ಲಿ ಬಳಸಲಾಗುತ್ತದೆ. ಕೃಷಿಯಲ್ಲಿ ಇದನ್ನು ಮಣ್ಣು ಸುಧಾರಿಸಲು ಮತ್ತು ಎಣ್ಣೆ ಕಾಳುಗಳು ಸೇರಿದಂತೆ ವಿವಿಧ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕಟ್ಟಡ ನಿರ್ಮಾಣದಲ್ಲಿ ಇದನ್ನು ಪ್ಲಾಸ್ಟರ್ ಮತ್ತು ಒಣಗೋಡೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇದು ಉತ್ತಮ ಗುಣಮಟ್ಟದ ಅಂತಿಮ ಸ್ಪರ್ಶ ನೀಡುತ್ತದೆ.
23ನೇ ಪ್ರಶ್ನೆ ಕಡೆ ಬರೋದಾದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ ಏನು ಅಂತ ಕೇಳಿದ್ದಾನೆ. ಆಪ್ಷನ್ ಎ CaSO4 1/2 H2O, ಆಪ್ಷನ್ ಬಿ CaSO4, ಆಪ್ಷನ್ ಡಿ ಯಾವುದೂ ಅಲ್ಲ, ಆಪ್ಷನ್ ಸಿ Na2CO3 2H2O, ಆಪ್ಷನ್ ಡಿ NaHCO3. 23ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ CaSO4 1/H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಎಂಬುದು ಜಿಪ್ಸಮ್ ಎಂಬ ಖನಿಜದಿಂದ ತಯಾರಿಸುತ್ತಾರೆ. ಯಾವ ಖನಿಜ? ಜಿಪ್ಸಮ್ ಎಂಬ ಖನಿಜದಿಂದ ತಯಾರಿಸುತ್ತಾರೆ. ನೆನ್ನುನೆಯ ಬಿಳಿ ಪುಡಿಯಾಗಿದ್ದು ಇದನ್ನು ನೀರಿನೊಂದಿಗೆ ಬೆರೆಸಿದಾಗ ಬೇಗನೆ ಗಟ್ಟಿಯಾಗುತ್ತದೆ. ಇದನ್ನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಎಂಬ ರಾಸಾಯನಿಕ ಹೆಸರಿನಿಂದ ಕರೆಯಲಾಗುತ್ತದೆ ಮತ್ತು ಮುರಿದ ಮೂಳೆಗಳಿಗೆ ಆರ್ಥೋಪೆಡಿಕ್ ಏರಕೊಯ್ದ ತಯಾರಿಸಲಾಗುತ್ತದೆ. ಅಲಂಕಾರಿಕ ಶಿಲ್ಪದ ಅಂಶಗಳಲ್ಲಿಯೂ ಸಹ ಅಥವಾ ಕಲೆ ಮತ್ತು ಕರಕುಶಲ ಯೋಜನೆಗಳಲ್ಲಿಯೂ ಸಹ ವಿವಿಧ ಉದ್ದೇಶಗಳಿಗಾಗಿ ಇದನ್ನು ಬಳಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಅಂತ ಹೇಳ್ಬೋದು. 24ನೇ ಪ್ರಶ್ನೆ, ಮುರಿದ ಮೂಳೆಗಳಿಗೆ ಆಧಾರವನ್ನು ನೀಡಲು ಹಾಗೂ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನು ಬಳಸುತ್ತಾರೆ. ಆಪ್ಷನ್ ಎ ವಾಷಿಂಗ್ ಸೋಡಾ, ಆಪ್ಷನ್ ಬಿ ಚಲುವೆ ಪುಡಿ, ಆಪ್ಷನ್ ಸಿ ಅಡಿಗೆ ಸೋಡಾ, ಆಪ್ಷನ್ ಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್. 24ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ಬೋದು. ಮುರಿದ ಮೂಳೆಗಳಿಗೆ ಆಧಾರವಾಗಿರಿಸಲು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಕೆ ಮಾಡುತ್ತಾರೆ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಏನಪ್ಪ ಅಂತಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಡ್ರೇಟ್ ಎಂಬ ರಾಸಾಯನಿಕ ಹೆಸರಿನಿಂದ ಕರೆಯುತ್ತಾರೆ. ಇದರ ಉಪಯೋಗಗಳು: ಇದನ್ನು ಮುರಿದ ಮೂಳೆಗಳಿಗೆ ಆರ್ಥೋಪೆಡಿಕ್ ಪ್ಲಾಸ್ಟರ್ಗಳನ್ನು ತಯಾರಿಸಲು, ಅಲಂಕಾರಿಕ ವಾಸ್ತುಶಿಲ್ಪ ಹಾಗೂ ಕರಕುಶಲ ಕೈಗಾರಿಕೆಯ ಸಣ್ಣಪುಟ್ಟ ಗುಡಿ ಕೈಗಾರಿಕೆಗಳಲ್ಲಿಯೂ ಸಹ ಬಳಸುತ್ತಾರೆ. ಇನ್ನು ಕೊನೆಯ ಪ್ರಶ್ನೆ ಅಥವಾ 25ನೇ ಪ್ರಶ್ನೆ, ಕ್ಲೋರ್ ಆಲ್ಕಲಿ ವಿಧಾನದಿಂದ ಈ ಅನಿಲವನ್ನು ತಯಾರಿಸುತ್ತಾರೆ. ಆಪ್ಷನ್ ಎ ನೈಟ್ರೋಜನ್ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಕ್ಲೋರಿನ್. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಲೋರಿನ್ ಅಂತ ಹೇಳ್ಬೋದು. ಏನು ಕ್ಲೋರ್ ಆಲ್ಕಲಿ ವಿಧಾನದಿಂದ ಕ್ಲೋರಿನ್ ಎಂಬ ಅನಿಲವನ್ನು ತಯಾರಿಸುತ್ತಾರೆ. ಕ್ಲೋರಿನ್ ಅನ್ನು ಕನ್ನಡದಲ್ಲಿ ಕ್ಲೋರಿನ್ ಅಂತ ಕರೆಯುತ್ತಾರೆ. ಇದು ರಾಸಾಯನಿಕ ಸಂಕೇತ Ci ಆಗಿದೆ ಅಂತ ಹೇಳ್ಬೋದು. Ci ಕ್ಲೋರಿನ್ದ ರಾಸಾಯನಿಕ ಅಣುಸೂತ್ರ ಸಂಕೇತ Ci. ಒಂದು ಹಸಿರು ಹಳದಿ ಬಣ್ಣದ ಅನಿಲವಾಗಿದೆ. ಇದನ್ನು ಕುಡಿಯುವ ನೀರಿನ ಶುದ್ಧೀಕರಿಸಲು ಇದರದ್ದು ಉಪಯೋಗ ಏನಪ್ಪ ಅಂತಂದ್ರೆ ಕುಡಿಯುವ ನೀರನ್ನು ಶುದ್ಧೀಕರಿಸಲು, ಈಜುಕೊಳಗಳಲ್ಲಿನ ಕ್ರಿಮಿನಾಶಗಳನ್ನು ಮತ್ತು ಸಿಂಪಡಿಸಲು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬಳಸುತ್ತಾರೆ ಅಂತ ಹೇಳ್ಬೋದು. ಸೊ ಇದಿಷ್ಟೆಲ್ಲ 25 ಪ್ರಶ್ನೆಗಳ ಸಂಬಂಧಪಟ್ಟಂತೆ ಕೀ ಆನ್ಸರ್ಗಳನ್ನು ನೀಡಿದ್ದೇನೆ. ನೀವು ಸಹ ಲಾಸ್ಟಲ್ಲಿ ನೋಡ್ಕೋಬೋದು. ಸೊ ಇನ್ನೂ ಏನಾದರೂ ಯಾವುದಾದ್ರೂ ಸಂಬಂಧಪಟ್ಟಂತೆ ಡೌಟ್ ಇದ್ದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಈ ಒಂದು 25 ಪ್ರಶ್ನೆಗಳ PDF ನಿಮಗೆ ಏನಾದರೂ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರುತ್ತೇನೆ. ಈ ವಿಡಿಯೋ ಮುಗಿದ ತಕ್ಷಣ PDF ಅನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಅಲ್ಲಿಂದ ತಾವು ನೋಡಿ ಅಧ್ಯಯನ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು.